ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವಿಬ್ಬರು ಅರ್ಲಿ ಮಾರ್ನಿಂಗ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಾ? ಊಟಿಗೆ. ಸೊ ನನ್ನ ವೈಫ್ದು ಫಸ್ಟ್ ಬರ್ಡೇ, ಅಂದರೆ ನಮ್ಮ ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಸೆಲೆಬ್ರೇಷನ್ಗೆ ನಾವು ಊಟಿಗೆ ಹೋಗ್ತಾಯಿದ್ದೀವಿ. ಬಟ್ ನಾವು ಯೂಶ್ವಲಿ ಟ್ರಾವೆಲ್ ಮಾಡೋದು ಫ್ಯಾಮಿಲಿ ಅಥವಾ ಕಸಿನ್ಸ್ ಜೊತೆನೇ ಜಾಸ್ತಿ. ಬಟ್ ಫಸ್ಟ್ ಟೈಮ್ ನಾವಿಬ್ಬರು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಹೆಂಗಿರುತ್ತೆ ಅಂತ ನೋಡಿ. ಸೊ ನಾವೀಗ KSRTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಎಲ್ಲಿಗೆ ಅಂತ ನೋಡಿ. ಫಸ್ಟ್ ಟೈಮ್ ಐರಾವತ ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಟೈಮ್ ಬಂದು ಎಷ್ಟು ಟೈಮು? 6 o'clock. ಈಗ ಇನ್ನೂ 6 ಆಗಿದೆ, ಇನ್ನು 15 minutes ವೆಯ್ಟ್ ಮಾಡಬೇಕು. ಸೊ ಬಂದಿದ್ದ ಕೂಡಲೇ ತೋರಿಸ್ತೀನಿ ಹೆಂಗಿರುತ್ತೆ. ಫೈನಲಿ 30 minutes ಡಿಲೇ ಆದಮೇಲೆ ಬಸ್ ಬಂತು. ನಾವಿಬ್ಬರು ಹೋಗಿ ಕೂತ್ಕೊಂಡ್ವಿ. ಸೊ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಅವರು ಗೌರ್ಮೆಂಟ್ ಪ್ರೂಫ್ ID ಕಾರ್ಡ್ಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡಿಕೊಂಡ್ರು. ಬಿಕಾಸ್ ರಿಸರ್ವೇಷನ್ ಆಗಿರೋದ್ರಿಂದ ಚೆಕಿಂಗ್ಸ್ ವೇರ್ ಮ್ಯಾಂಡಿಟರಿ. ಸೊ ಅದೆಲ್ಲ ಚೆಕ್ ಮಾಡಿಕೊಂಡು ನಾವು ಕೂತ್ಕೊಂಡ್ವಿ. ಬಟ್ ಏನಂದರೆ ನಾವು ಬೆಳಗ್ಗೆ ಬೇಗ ಎದ್ದು ಹೋಗಿದ್ದರಿಂದ ಸ್ವಲ್ಪ ಕೋಲ್ಡ್ ಫೀಲ್ ಆಗ್ತಾಯಿತ್ತು. 2 hours ಜರ್ನಿ ಆದಮೇಲೆ ನಮಗೆ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ರು. ಮೈಸೂರು ಹತ್ತತ್ರ ನಿಲ್ಲಿಸಿದ್ರು. ಸೊ ಟಿಫನ್ ಮಾಡಿಕೊಂಡು ನಾವು ಹೊರಟ್ವಿ. ನೋಡಿ, ಗ್ಯಾಸ್ ಎಫೆಕ್ಟಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋ ಥರ ಆಗಿದೆ. ಗಾಯ್ಸ್, ಹೆವಿ ನಿದ್ದೆ ಹೋಗ್ಬಿಟ್ಟಿದ್ವಿ ಇಬ್ಬರೂ. ಮೈಸೂರು ಹತ್ತತ್ರ ಬಂದಾಗಲೇ ಎಚ್ಚರ ಆಗಿದ್ದು. ಸೊ ಎದ್ದು ಟಿಫನಲ್ಲಿ ನಿಲ್ಲಿಸಿದ್ರು. ಟಿಫನ್ ಮಾಡಿಕೊಂಡು ಈಗ ಮತ್ತೆ ಹೊರಟಿದ್ದೀವಿ. ನಾವು ಇವಾಗ ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೀವಿ. ಟೈಮ್ ಆ್ಯಕ್ಚುಲಿ ಬಂದು 3:58 ಆಗ್ತಾಯಿದೆ. ಆಲ್ಮೋಸ್ಟ್ 7-8 hours ಟ್ರಾವೆಲ್ ಮಾಡಿರೋದು ನಾವು. ಆ್ಯಕ್ಚುಲಿ ಊಟಿ ಬಂದು ಬೆಂಗಳೂರು ಟ್ರಾಫಿಕ್ ಥರ ಆಗೋಗಿತ್ತು, ಅಷ್ಟು ಟ್ರಾಫಿಕ್ ಇತ್ತು. ಸೊ ಟ್ರಾಫಿಕ್ಕಲ್ಲಿ ಬಂದು ಟಕ ಅಂತ ರೆಡಿಯಾಗಿ ಇವಾಗ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾಯಿದ್ದೀವಿ ನೋಡೋಣ ಅಂತ. ಸೊ ಹೋಗೋಣ ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಡೇ 2 ಆಗಿರುತ್ತೆ ಊಟಿಲಿ. ಆ್ಯಕ್ಚುಲಿ ನಿನ್ನೆ ನಾವು ಬೊಟಾನಿಕಲ್ ಗಾರ್ಡನ್ಗೆ ಹೋಗಿದ್ವಿ. ಬಟ್ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಅದಕ್ಕೋಸ್ಕರ ಯಾವುದೇ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೊಗೊಳಕ್ಕಾಗಿಲ್ಲ. ಆ್ಯಂಡ್ ನಾವು ಊಟಿ ರಾಜ್ಭವನ್ಗೆ ವಿಸಿಟ್ ಮಾಡಿದ್ವಿ. ನನ್ನ ಕಸಿನ್ ಅವರ ಅತ್ತೆಯಲ್ಲಿ ಒಂದು 2 hours ಪರ್ಮಿಷನ್ ತೊಗೊಂಡಿದ್ರು. ಸೊ ಊಟಿ ರಾಜ್ಭವನ ನೋಡ್ಕೊಂಬಂದ್ರಿ. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಲ್ಲಿನ ಒಂದು ಆರ್ಕಿಟೆಕ್ಚರ್ಸ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ವಾವ್ ಜಸ್ಟ್ ವಾವ್ ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿ ಏನಂದರೆ ವಿಡಿಯೋ ತೊಗೊಳಕ್ಕೆ ಪರ್ಮಿಷನ್ ಇಲ್ಲ. ಸೊ ಜಸ್ಟ್ ಫೋಟೋಸ್ನ ಮಾತ್ರ ತೊಗೊಂಡ್ವಿ. ನೆಕ್ಸ್ಟ್ ನಾವು ಅಲ್ಲೇ ಬೊಟಾನಿಕಲ್ ಗಾರ್ಡನ್ಗೆ ಕೂಡ ಹೋಗಿದ್ವಿ. ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಹೆವಿ ಕ್ರೌಡೆಡ್ ಆಗಿತ್ತು. ಮತ್ತು ತುಂಬ ಚಳಿ ಕೂಡ ಇತ್ತು. ಯಾಕಂದರೆ ಊಟಿ ವೆದರ್ ಆ್ಯಸ್ ಯೂಶ್ವಲ್ ಅಲ್ಟಿಮೇಟ್ ಆಗಿರುತ್ತೆ. ಸೊ ಅಲ್ಲಿ ಇದ್ದಾಗಲೂ ಕೂಡ ಅರೌಂಡ್ 18 ಡಿಗ್ರಿ ಅನಿಸುತ್ತೆ ನಾವು ಮಧ್ಯಾಹ್ನ ಫೇಸ್ ಮಾಡಿದ್ದು. ಮತ್ತು ನೈಟ್ ಕೂಡ ಅರೌಂಡ್ 14 degrees 13 degreesವರೆಗೂ ಟೆಂಪರೇಚರ್ ಡ್ರಾಪ್ ಆಗಿತ್ತು. ಸೊ ಅಷ್ಟು ಚಳಿ ಇತ್ತು. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ರೂಮ್ ಬಾಲ್ಕನಿಯಿಂದ ವ್ಯೂ ತುಂಬ ಚೆನ್ನಾಗಿದೆ. ಈಗ ಮಾರ್ನಿಂಗ್ 7:15 ಆಗಿದೆ. ಸೊ ಹಿಂಗಿದೆ ವೆದರ್. ನಾವು ರೂಮಿಂದ ಹೊರಟು ಈಗ ಊಟಿ ಬೋಟ್ ಹೌಸಿಗೆ ಬಂದಿದ್ದೀವಿ. ಊಟಿ ಬೋಟ್ ಹೌಸ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿತ್ತು. ಬಿಕಾಸ್ ಸಂಡೇ ಆಗಿತ್ತು ಅವತ್ತು, ತುಂಬ ಕ್ರೌಡೆಡ್ ಆಗಿತ್ತು. ಬಟ್ ನಾವು ಅಲ್ಲಿ ಹೋಗಿ ಬೋಟ್ ಪೆಡ್ಲಿಂಗ್ನ ಚೂಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಟಿಕೆಟ್ ಬಂದು 450 ಇತ್ತು ಒಂದು ಕಪಲ್ಗೆ. ಸೊ ಬೋಟ್ ಪೆಡ್ಲಿಂಗ್ನ ಮಾಡಿಕೊಂಡು ನಿಮಗೆ 30 minutes ಟೈಮ್ ಕೊಡ್ತಾರೆ. ಅಲ್ಲೇ ಓಡಾಡ್ಕೊಂಡು ಬರ್ಬೋದು, ಪೆಡ್ಲಿಂಗ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿತ್ತು. ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು.
ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನನಗೆ ಸ್ವಲ್ಪ ಭಯ ಇತ್ತು. ಆ್ಯಂಡ್ ನನ್ನ ವೈಫ್ ಆರಾಮಾಗಿ ಕೂತಿದ್ರು. ಅವ್ರ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿಕೊಂಡು, ಹಾಗೆ ಸ್ನ್ಯಾಪ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು, ಶಿ ವಾಸ್ ಎಂಜಾಯಿಂಗ್ ಇಟ್ ಆ್ಯಕ್ಚುಲಿ. ನಾವು ಬೋಟಿಂಗ್ನ ಮುಗಿಸ್ಕೊಂಡು ನೆಕ್ಸ್ಟು ಟಾಯ್ ಟ್ರೈನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ನಾವು ಆ್ಯಕ್ಚುಲಿ ಕೂನೂರು ಟ್ರೈನ್ ಒಂದಿದೆ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು 1 ಮಂತ್ ಮುಂಚೆನೇ ಟಿಕೆಟ್ಸ್ನ ತೊಗೊಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಅಟ್ಲೀಸ್ಟ್ ಟಾಯ್ ಟ್ರೈನ್ ಆದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಜಸ್ಟು 1 ಕಿಲೋಮೀಟರ್ ಕೂಡ ಇಲ್ಲ, ಅಷ್ಟೇ ದೂರದಲ್ಲಿ ಹೋಗಿ ವಾಪಸ್ ಕರ್ಕೊಂಬಂದ್ಬಿಟ್ರು ನಮ್ಮನ್ನ. ಅದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಕರ್ನಾಟಕ ಗಾರ್ಡನ್ಗೆ. ಅಲ್ಲಿಂದ ಅರೌಂಡ್ 4 ಕಿಲೋಮೀಟರ್ಸ್ ಅನಿಸುತ್ತೆ, ಹಾಫ್ ಆನ್ ಅವರ್ ಆಯಿತು. ಆ್ಯಕ್ಚುಲಿ ಹಾಫ್ ಆನ್ ಅವರ್ ಆಗೋಲ್ಲ, ಟ್ರಾಫಿಕಿಂದ ಹಾಫ್ ಆನ್ ಅವರ್ ಆಯಿತು. ಆ್ಯಂಡ್ ಅಲ್ಲಿ ಬಿಸಿಲು ಕೂಡ ಏನು ಕಮ್ಮಿ ಇರಲಿಲ್ಲ. ನೋಡ್ತಾ ಇದ್ದೀರಾ ಅಲ್ವಾ, ನನ್ನ ವೈಫು ಜಾಕೆಟ್ನ ಹಾಕೊಂಬಿಟ್ಟಿದ್ರು ತಲೆ ಮೇಲೆ. ಸೊ ಅಷ್ಟು ಬಿಸಿಲಿದ್ರಿಂದ ನಮಗೆ ಅಲ್ಲಿ ಜಾಸ್ತಿ ನೋಡೋದಕ್ಕಾಗಿಲ್ಲ. ಬಟ್ ಬಿಸಿಲಂದರೆ ಓಕೆ, ಮ್ಯಾಕ್ಸಿಮಮ್ ಟೆಂಪರೇಚರ್ ಅಲ್ಲಿ 22 ಇದೆ. 22 ಟೆಂಪರೇಚರ್ಗೆ ಅಲ್ಲಿ ಆ ಒಂದು ಹೀಟ್ ಇತ್ತು. ಅಗೈನ್ ಅಲ್ಲಿ ಕೂಡ ತುಂಬ ಕ್ರೌಡೆಡ್ ಆಗಿತ್ತು, ಬಿಕಾಸ್ ಇಟ್ ವಾಸ್ ಸಂಡೇ. ಆ್ಯಂಡ್ ಇನ್ನೊಂದೇನೆಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ತುಂಬ ಜನ ಇದ್ದರು. ಆ್ಯಂಡ್ ಊಟಿ ಕೇಳಲೇಬೇಡಿ, ಈ ಒಂದು ಪರ್ಫೆಕ್ಟ್ ಸೀಸನ್ ಆ್ಯಕ್ಚುಲಿ ಟ್ರಾವೆಲ್ ಮಾಡೋದಕ್ಕೆ. ಸೊ ನಾವೀಗ ನಮ್ಮ ಸೆಕೆಂಡ್ ಹೋಮ್ ಸ್ಟೇಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ರೆಸಾರ್ಟು, ತುಂಬ ಚೆನ್ನಾಗಿದೆ. ರೂಮ್ಗಿನ್ನ ಇದು ವ್ಯೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೀನಿ. ವ್ಯೂ ಅಂತೂ ತುಂಬ ಸಖತ್ತಾಗಿದೆ. ಹಾಗೆಯೇ ಕ್ವಿಕ್ಕಾಗಿ ರೂಮ್ ಟೂರ್ ಕೂಡ ಮಾಡ್ತೀನಿ, ಬನ್ನಿ. ಇದು ಟುಲಿಪ್ಸ್ ವಿಲೇಜ್ ರೆಸಾರ್ಟ್ ಅಂತ, ಊಟಿ ಸಿಟಿಯಿಂದ 5 ಕಿಲೋಮೀಟರ್ಸ್ ಇತ್ತು. ಹಿಲ್ ಸ್ಟೇಷನಲ್ಲಿರುವಂಥ ಒಂದು ರೆಸಾರ್ಟ್ ಇದು. ಕ್ವಿಕ್ ರೂಮ್ ಟೂರ್ ನೋಡಿ, ಇದೆ ಜಸ್ಟ್ ಲಿವಿಂಗ್ ಏರಿಯಾ. ಇಲ್ಲಿ ನಾವೇನಾದರೂ ಕುಕ್ ಮಾಡ್ಕೊಬೋದು, ವಾಟರ್ ಫೆಸಿಲಿಟಿ ಇದೆ, ಎಲೆಕ್ಟ್ರಿಕ್ ಸ್ಟವ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಫ್ ಇನ್ ಕೇಸ್ ನಾವೇನಾದರೂ ಕುಕ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬೋದು. ಆ್ಯಂಡ್ ಡೈನಿಂಗ್ ಟೇಬಲ್, ಆ್ಯಂಡ್ ದಿಸ್ ಇಸ್ ಬೆಡ್ರೂಮ್ ಏರಿಯಾ. ಚೆನ್ನಾಗಿ ನೀಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಟೀ ಎಸ್ಟೇಟಿನ ವ್ಯೂ ತುಂಬ ಚೆನ್ನಾಗಿದೆ. ಇದು ಬಂದು ನಾವು ಇದ್ದಿದ್ದಂತಹ ರೆಸಾರ್ಟಿನ ಕಂಪ್ಲೀಟ್ ವ್ಯೂ. ಬ್ಯೂಟಿಫುಲ್ ಆಗಿತ್ತು, ಯಾಕಂದರೆ ಹಿಲ್ ಸ್ಟೇಷನಲ್ಲಿ ಲೊಕೇಟ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಹಂಗೇ ತುಂಬ ಕೋಲ್ಡ್ ಇತ್ತು. ಆ್ಯಂಡ್ ನಾವು ಅಲ್ಲಿ ಜಸ್ಟ್ ಫೋಟೋಸ್ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟು ಟೀ ಎಸ್ಟೇಟಿಗೆ ಹೋಗಿದ್ವಿ. ಅಲ್ಲಿ ಎಂಟ್ರಿ ಫೀಸ್ ಕೂಡ ಇತ್ತು, ಒಬ್ಬರಿಗೆ 50 ರುಪೀಸ್ ಅಂತ ಹೇಳಿದರು. ಅಲ್ಲಿ ಟಿಕೆಟ್ಸ್ ತೊಗೊಂಡು ನಾವು ಟೀ ಎಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಹಾಗೆಯೇ ನನ್ನ ವೈಫ್ಗೆ ಅಲ್ಲಿ ಆ ಒಂದು ಕಾಸ್ಟ್ಯೂಮ್ಸಲ್ಲಿ ಫೋಟೋ ತೊಗೊಬೇಕು ಅನ್ನೋ ಒಂದು ಇಷ್ಟ ಇತ್ತು. ಸೊ ಹಾಗೆ ಅಲ್ಲಿ 400 200 ಕೊಟ್ಟು ನಾವು ಕಾಸ್ಟ್ಯೂಮ್ಸಲ್ಲಿ ಫೋಟೋಸ್ ಕೂಡ ತೊಗೊಂಡ್ವಿ. ಅದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸಸ್ ಇನ್ ಊಟಿ, ಟೀ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಅಲ್ಲಿ ಕೂಡ ಒಂದು ಟೀ ಪ್ಲ್ಯಾನ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಹಾಗೆ ಅಲ್ಲಿ ಕಾಂಪ್ಲಿಮೆಂಟ್ರಿ ಟೀ ಕೂಡ ಕೊಡ್ತಾಯಿದ್ರು ಟೀ ಎಸ್ಟೇಟಲ್ಲಿ. ಹಾಗೆಯೇ ಟೀ ಕೂಡ ನಾವು ಟೇಸ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಊಟಿ ಸ್ಟ್ರೀಟ್ ಶಾಪಿಂಗ್ನ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಜಸ್ಟ್ ಹಂಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಹಾಗೆ ನನ್ನ ವೈಫ್ ಬರ್ಡೇ ಇರೋದ್ರಿಂದ ಕೇಕ್ನ ತೊಗೊಬೇಕಿತ್ತು. ನನ್ನ ವೈಫ್ಗೆ ಏನಾದರೂ ಒಂದು ಹೇಳಿ ಡೈವರ್ಟ್ ಮಾಡಿ ಹಾಗೆಯೇ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಸಿಕ್ಕಿಲ್ಲ. ಜಸ್ಟ್ ಕೇಕ್ನ ತೊಗೊಂಡೋದೆ, ಹಾಗೆಯೇ ಜಸ್ಟ್ ಒಂದು ರೋಸ್ ಬೊಕೆನ ತೊಗೊಂಡೋದೆ. ಬಿಕಾಸ್ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅದ್ಯಾವುದೂ ವರ್ಕೌಟ್ ಆಗಿಲ್ಲ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೊಟ್ಯಾನಿಕಲ್ ಗಾರ್ಡನಲ್ಲಿ ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು. ಸೊ ಅಲ್ಲಿಂದ ನಾವು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾಯಿದ್ವಿ. ಅರೌಂಡ್ 5 ಕಿಲೋಮೀಟರ್ಸ್, ನಾನು ಆಗಲೇ ಹೇಳ್ದಂಗೆ ಊಟಿ ಸಿಟಿಯಿಂದ 5 ಕಿಲೋಮೀಟರ್ಸ್ ಹಿಲ್ ಸ್ಟೇಷನ್ ಅದು. ನೋಡಿ, ಇದು ನಮ್ಮ ರೆಸಾರ್ಟ್ನ ನೈಟ್ ವ್ಯೂ.
ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ವ್ಯೂ ಎಲ್ಲ, ಬಟ್ ಇಷ್ಟೊತ್ತಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಈಗ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. ಹೆವಿ ಚಳಿ ಇದೆ, 14 ಡಿಗ್ರಿ ಇದೆ ಇವಾಗ ಟೆಂಪರೇಚರ್ ಇಲ್ಲಿ. ಹೆವಿ ಚಳಿ ಇದೆ. So when you stop paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden. I never wanna lock you down. I know you're not mine, it's just... ಆ್ಯಂಡ್ ಇಟ್ ವಾಸ್ ಟೈಮ್ ಟು ಸೆಲೆಬ್ರೇಟ್ ಮೈ ವೈಫ್ಸ್ ಬರ್ಡೇ. ಸಿಂಪಲಾಗಿ ಮಾಡಿದ್ದೆ, ಬಿಕಾಸ್ ನಾನು ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ನನಗೆ ಏನೂ ಸಿಕ್ಕಿಲ್ಲ ಅಲ್ಲಿ, ಡೆಕೋರೇಟಿವ್ ಐಟಮ್ಸ್ ಆಗಲಿ ಏನೂ ಇರಲಿಲ್ಲ. ಸೊ ಜಸ್ಟ್ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ದೆ. ಇಟ್ ವಾಸ್ ಆರ್ ಲಾಸ್ಟ್ ಡೇ ಇನ್ ಊಟಿ. ನಮಗೆ ಬಸ್ ಕೂಡ ಬುಕ್ ಆಗಿತ್ತು ಅರೌಂಡ್ 7:15 AM. ನಾವು ನೈಟ್ ಮಲಗಿದ್ದೇ ಲೇಟ್ ಆಯಿತು. ಸೆಲೆಬ್ರೇಷನ್ ಎಲ್ಲ ಮಾಡಿ 12 o'clock 12:30 ಆಗಿತ್ತು. ಆ್ಯಂಡ್ 5 ಎದ್ದು ನಾವು ರೂಮ್ನ ಕೂಡ ಚೆಕ್ಔಟ್ ಮಾಡಬೇಕಿತ್ತು. ರೂಮ್ನ ಚೆಕ್ಔಟ್ ಮಾಡಿ ನಾವು ನಮ್ಮ ರೂಮಿಂದ ರಿಸೆಪ್ಷನ್ಗೆ ಹೊರಟ್ವಿ. ದಿಸ್ ವಾಸ್ ರೆಸಾರ್ಟ್ ಇನ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ವ್ಯೂ. ನಾವು ಫುಲ್ ಪ್ಯಾಕ್ ಆಗಿ ಹೊರಟಿದ್ದೀವಿ, ಯಾಕಂದರೆ ಇಟ್ ವಾಸ್ ವೆರಿ ಕೋಲ್ಡ್ ಅಟ್ ದ್ಯಾಟ್ ಟೈಮ್. ಆ್ಯಂಡ್ ನಾವು ಬಸ್ ಸ್ಟ್ಯಾಂಡ್ಗೆ ಕೂಡ ರೀಚ್ ಆದ್ವಿ. ಬಸ್ ಕೂಡ ಆಲ್ರೆಡಿ ಆನ್ ಟೈಮ್ ಬಂದಿತ್ತು. ನಾವು ಹಾಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬಟ್ ಕಾಫಿ ಟೀ ಮುಗಿಸ್ಕೊಂಡು ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಾವು ಆಲ್ಮೋಸ್ಟ್ 9 hours ಜರ್ನಿ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ ಅರೌಂಡ್ 5 o'clockಗೆ, ವಿಚ್ ವಾಸ್ ವೆರಿ ವರ್ಸ್ಟ್. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಊಟಿ ವಾಸ್ ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.